20ನೇ ತಾರೀಕು ಆಯೋಜನೆ ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ ಚಾಮರಾಜನಗರ ಶಾಸಕರಾದಂಥ ಹರೀಶ್ ಗೌಡ್ರವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನಮ್ಮ ಸಂಸದರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್.ಸಿ. ಮಾದೇವಪ್ಪನವರು ಹಾಗೂ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರಾದ ವೆಂಕಟೇಶ್ವರವರು, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹಾಗೂ ಸುನೀಲ್ ಬೋಸ್ರವರು, ಗಣೇಶ್ ಪ್ರಸಾದ್ರವರು, ಜಿ.ಟಿ. ದೇವೇಗೌಡರು, ದರ್ಶನ್ ಧ್ರುವನಾರವರು, ತನ್ವೀರ್ ಸೇಠು, ಅನಿಲ್ ಚಿಕ್ಕಮಾದ್ರವರು, ಹರೀಶ್ ಗೌಡರು ಜಿ.ಡಿ., ಮಂಜುನಾಥ್ ಎಚ್.ಪಿ.ರವರು, ಮಹಾಲಿಂಗೇಗೌಡರು, ಮರಿಗೌಡರು, ಬಸವಣ್ಣವರು ಹಾಗೂ ಮಹೇಶ್, ವಿಜಯಕುಮಾರ್ ಅವರು, ನಾಗೇಶ್, ಆರ್ ಮೂರ್ತಿ, ಶಿವರಾಮ್ ಕೆ.ಎಸ್., ಶ್ರೀ ರವಿ ಡೆಲ್ಲಿರವರು ಹಾಗೂ ಇನ್ನೂ ಅನೇಕ ಗಣ್ಯರನ್ನು ಆಹ್ವಾನಿಸಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ಸರ್ಕಾರದಿಂದ, ಯಾವುದೇ ಸರ್ಕಾರ ಆಗಿರಲಿ, ನಾವು ಕೋವಿಡ್ ಇದ್ದಾಗಲೂ ಸಹ ನಾವು 10 ರೂಪಾಯಿನ ಯಾರಿಂದನೂ ತಗೊಂಡಿಲ್ಲ, ಯಾರೂ ಸಹ 10 ರೂಪಾಯಿನ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಅದರಿಂದ ಈ ಸಮಾಜನ ಬೆಳೆಸಬೇಕು ಅಂದರೆ ನಾವು ಸಮಾಜದವರೇ ಸೇರಿ ಬೆಳೆಸಬೇಕು. ಬೇರೆಯವರಿಂದ ನಮಗೇನು ಅವಕಾಶನೇ ಸಿಗ್ತಾ ಇಲ್ವಲ್ಲ, ನಮಗೇನು ಕೊಡ್ತಾ ಇಲ್ವಲ್ಲ ಅವರು. ಈಗ ನಾವು ಕೂಲಿ ಕಾರ್ಮಿಕರು, ನಮಗೇನು ಕೊಡಲಿಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟರು, ಬೇರೆ ಸಮಾಜದವ್ರಿಗೆಲ್ಲ 5,000 10,000 ಈ ಥರ ಒಂದು ಸ್ಟೈಪೆಂಡ್ನ ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊರೋನಾ ಟೈಮ್ಲು ಸಹ. ಅದರಿಂದ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಯಾವುದೇ 1 ರೂಪಾಯಿ ಹಣಕಾಸಿಲ್ಲ. ಮತ್ತು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರೂ ಮಾಡಿಲ್ಲ, ದುಡ್ಡನ್ನೂ ಕೊಟ್ಟಿಲ್ಲ. ಏನು ಮಾಡಬೇಕು ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ? ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಒಂದು ಸಂಘಟನೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶ್ರೀಮತಿ ವಸಂತ ಮುರಳಿ ಆಚಾರ್ಯ ಅವರು, KPCC ಮಹಿಳಾ ಕಾರ್ಯದರ್ಶಿ ಬೆಂಗಳೂರು, ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು 250 ಜನಕ್ಕೆ ಟೂಲ್ ಕಿಟ್ ವಿತರಣೆ ಮತ್ತು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದ ಬಡ ಮಹಿಳೆಯರಿದ್ದಾರೆ, ಅವ್ರನ್ನೆಲ್ಲ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತಂದರೆ ಅವ್ರಿಗೊಂದು ಹೊಲಿಗೆ ಯಂತ್ರ ಕೊಡುವಂಥದ್ದು. ಈ ಕೆಲಸವನ್ನು ನಮ್ಮ ಸಂಘಟನೆ ಮತ್ತು ನಮ್ಮ ವಸಂತ ಮುರಳಿಯವರು ಸೇರಿ ಇದನ್ನು ಮಾಡಬೇಕು. ಮತ್ತು ನಮ್ಮ ಸಮಾಜಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಗಣ್ಯ ವ್ಯಕ್ತಿಗಳು ತಿಳ್ಕೋಬೇಕು, ನಾವು ಈ ಸಮಾಜಕ್ಕೆ ಏನೂ ಕೊಟ್ಟಿಲ್ಲ, ಅವ್ರವ್ರ ಸಮಾಜದವರೇ ಮಾಡ್ಕೋತಾ ಇದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಗುರುತಿಸ್ಬೇಕು ಅವರು. ಮತ್ತು ನಮ್ಮ ಸಮಾಜಕ್ಕೆ ಸ್ಥಳೀಯವಾಗಿ ಯಾರೂ ಸಹ ಇಲ್ಲ, ಒಬ್ಬರು ಶಾಸಕರಿಲ್ಲ, ಬೇರೆ ಯಾವುದೇ ಪೋಸ್ಟ್ಗೂ ಅವಕಾಶನೇ ಸಿಗೋಲ್ಲ ನಮಗೆ. ನಾವು 101 ಜಾತಿ ಒಳಗಡೆ ಇದ್ದೀವಿ, ಸೆಕೆಂಡ್ ಎಲಿ. ನಮಗೆ ಯಾವುದೇ ರೀತಿಯಾದ ಅವಕಾಶಗಳೇ ಸಿಗೋಲ್ಲ. ಬಲಿಷ್ಠವಾದ ಸಮಾಜಗಳು ಅದನ್ನು ಪಡ್ಕೋತಾ ಇದ್ದಾವೆ. ಈಗ ಒಂದು ಇಂಜಿನಿಯರಿಂಗ್ ಸೀಟ್ ಹೋಗ್ಬೇಕು ಅಂದರೆ ಬಲಿಷ್ಠವಾದ ಸಿಕ್ಕುತ್ತೆ, ನಮ್ಮ ಮಕ್ಕಳಿಗಿಲ್ಲ. ನಮ್ಮ ಮಕ್ಕಳು ನಾವು ದುಡ್ಡು ಕಟ್ಟೋಷ್ಟು ನಮ್ಮಲ್ಲಿ ಇಲ್ಲ, ನಾವು ಬಡತನದಲ್ಲಿದ್ದೀವಿ. ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಅತಿ ಗಣ್ಯ ವ್ಯಕ್ತಿಗಳು, ಈಗ ಮುಖ್ಯಮಂತ್ರಿಗಳು ಮುಖ್ಯವಾಗಬೇಕು.